ಸ್ನೇಹಿತರೆ ನೋಡಿ, ಇವತ್ತು ತಾರೀಕು ಏಪ್ರಿಲ್ 3 ಇರುವುದರಿಂದ ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ. ಹೌದು ವೀಕ್ಷಕರೇ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 18ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ನೇರವಾಗಿ 19ನೆಯ ಕಂತಿನ ಹಣ 2,000 ಬಿಡುಗಡೆ ಆಗ್ತಿರುವಂತದ್ದು ಸ್ನೇಹಿತರೆ. ಹೌದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ 18ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಹಂತ ಹಂತವಾಗಿಯೂ ಕೂಡ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಬಿಡುಗಡೆ ಮಾಡುತ್ತಿರುವ ಸರ್ಕಾರ ಇಲ್ಲಿ ನೋಡಿ ಸ್ನೇಹಿತರೆ, ಈಗಾಗಲೇ 20ರಿಂದ 25 ಜಿಲ್ಲೆಗಳಿಗೆ ಇಲ್ಲಿ ನಿನ್ನೆನೂ ಕೂಡ ಹಣವನ್ನು ಬಿಡುಗಡೆಯಾಗಿದೆ ಮತ್ತು ಮೊನ್ನೆನೂ ಕೂಡ ಹಣವನ್ನು ಬಿಡುಗಡೆಯಾಗಿದೆ ಮತ್ತು ಇವತ್ತು ಕೂಡ ಉಳಿದ 18ನೆಯ ಕಂತಿನ ಹಣವನ್ನು ಪಡೆಯುತ್ತಿರುವ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಡಿಬಿಟಿ ಮುಖಾಂತರ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಹೌದು, ಇಲ್ಲಿ 18ನೆಯ ಕಂತಿನ ಹಣವನ್ನು ಪಡೆದುಕೊಳ್ಳಲಾರದವರು ಏಕೆ ಹಣವನ್ನು ಇನ್ನೂ ತನಕ ಪಡೆದುಕೊಂಡಿಲ್ಲ ಮತ್ತು ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ 18ನೆಯ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿ.ಎಂ. ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಇದರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಹಣವನ್ನು ಬಿಡುಗಡೆ ಮಾಡುವ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ವೀಕ್ಷಕರೇ ನೋಡಿ, ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಇಲ್ಲಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ಏಕೆಂದ್ರೆ ನೀವು ಅರ್ಧಂಬರ್ಧ ವಿಡಿಯೋನ ನೋಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ. ಅದಕ್ಕಾಗಿ ಕಂಪಲ್ಸರಿ ಆಗಿಯೂ ಕೂಡ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18ನೆಯ ಕಂತಿನ ಹಣವನ್ನು ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದ್ರೆ ಹೇಗೆ ಹಣವನ್ನು ಪಡೆದುಕೊಳ್ಳಬೇಕು ಮತ್ತು 18ನೆಯ ಕಂತಿನ ಹಣವನ್ನು ಪಡೆದುಕೊಂಡವರು 19ನೆಯ ಕಂತಿನ ಹಣವನ್ನು ಕೂಡ ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಹೌದು, ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 18ನೆಯ ಕಂತಿನ ಹಣ ತನಕ ಹಣವನ್ನು ಬಿಡುಗಡೆ ಆಗಿದೆ. ಹೌದಲ್ವಾ ವೀಕ್ಷಕರೇ, 1ರಿಂದ 18ನೆಯ ಕಂತಿನ ಹಣ ಅಂದ್ರೆ ಟೋಟಲ್ ಆಗಿ ಇಲ್ಲಿ 34,000ರಿಂದ 36,000 ರೂಪಾಯಿ ಹಣ ಆಯಿತು ವೀಕ್ಷಕರೇ. ಹೌದಲ್ವಾ, ಟೋಟಲ್ ಆಗಿ ಇಷ್ಟು ಕಂತಿನ ಹಣವನ್ನು ಕೂಡ ಪಡೆದುಕೊಂಡಿರುವ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಈಗಾಗಲೇ ಅವರಿಗೆ ಬೇಕಾಗಿರುವುದಲ್ಲಿ 19ನೆಯ ಕಂತಿನ ಹಣ 2,000 ರೂಪಾಯಿ ಹಣ ಮಾತ್ರ. ಹೌದು ವೀಕ್ಷಕರೇ, ಈಗಾಗಲೇ 18ನೆಯ ಕಂತಿನ ಹಣವನ್ನು ಈಗಾಗಲೇ 50ರಿಂದ 55% ಮಹಿಳೆಯರಿಗೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ನೋಡಿ, ಟೋಟಲ್ ಆಗಿ ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ 50ರಿಂದ 60% ಈಗಾಗಲೇ ಹಣವನ್ನು ಪಡೆದುಕೊಂಡವರಿಗೆ ಈಗ ಟೋಟಲ್ ಆಗಿ 19ನೆಯ ಕಂತಿನ ಹಣ ಬಂದ್ರೆ ಆಯ್ತು. ಹೌದಲ್ವಾ ವೀಕ್ಷಕರೇ, ಅದಕ್ಕಾಗಿ 19ನೆಯ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ ಆಗುತ್ತದೆ ಮತ್ತು ಈಗಾಗಲೇ 18ನೆಯ ಕಂತಿನ ಹಣವನ್ನು ನೀವು ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇರುವಂತದ್ದು ಸ್ನೇಹಿತರೆ. ನೋಡಿ, ನೀವು ಇನ್ನೂ ತನಕ 18ನೆಯ ಕಂತಿನ ಹಣ ಪಡೆದುಕೊಂಡಿಲ್ಲ ಅಂದ್ರೆ ಕೇವಲ 12 ದಿನ ವೇಟ್ ಮಾಡಿ ಸ್ನೇಹಿತರೆ. ಹೌದು, ಇವತ್ತು ತಾರೀಕು ಏಪ್ರಿಲ್ 3, ನಾಳೆ 4, ನಾಡಿದ್ದು 5, ಕೇವಲ 1ರಿಂದ 5ನೇ ತಾರೀಕಿನ ಒಳಗಡೆ ಅಂದ್ರೆ ನೋಡಿ ಏಪ್ರಿಲ್ ತಿಂಗಳಿನ 1ರಿಂದ 5ನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನಾವು ನೇರವಾಗಿ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ. ಹೌದು, ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ನೇರವಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿ ನೀವು 18ನೆಯ ಕಂತಿನ ಹಣವನ್ನು ಕೂಡ ಪಡೆದುಕೊಳ್ಳಬಹುದು. ಏಕೆಂದ್ರೆ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ 18ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬಂದಿಲ್ಲ ಅಂದ್ರೆ ತಪ್ಪದೆ ಈ ಒಂದು ಕೆಲಸ ಮಾಡಿ ಸ್ನೇಹಿತರೆ. ಆದಷ್ಟು ಬೇಗನೆ ನಿಮಗೆ ಇಲ್ಲಿ ಗ್ಯಾರಂಟಿಯಾಗಿ ಹಣವನ್ನು ಬರುತ್ತದೆ. ಹಾಗಿದ್ರೆ ಯಾವ ಕೆಲಸ ಅಂತ ನೀವು ಕೇಳಬಹುದು ಸ್ನೇಹಿತರೆ. ನೋಡಿ, ಹೌದು, ನೀವು ಏನು ಮಾಡುವ ಅವಶ್ಯಕತೆನೇ ಇಲ್ಲ, ನೀವು ನಿಮ್ಮ ಬ್ಯಾಂಕಿಗೆ ಹೋಗಬೇಕು. ಹೌದು, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಆಗುವ ಬ್ಯಾಂಕ್ ಯಾವುದು ಇರುತ್ತದೆಯಲ್ಲ ಆ ಬ್ಯಾಂಕಿಗೆ ಹೋಗಿ ನೀವು ಸೀಡಿಂಗ್ ಮಾಡಿಸಬೇಕು ಸ್ನೇಹಿತರೆ. ಹೌದು ವೀಕ್ಷಕರೇ, ನೀವು ಇನ್ನೂ ತನಕ ಸೀಡಿಂಗ್ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನು ತೆಗೆದುಕೊಂಡು ನೀವು ಸೀಡಿಂಗ್ ಮಾಡಿಸಬೇಕು. ಸೀಡಿಂಗ್ ಮಾಡಿಸಿದರೆ ಮಾತ್ರ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 18ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ತಪ್ಪದೆ ನಿಮ್ಮ ಬ್ಯಾಂಕಿಗೆ ಬರುತ್ತದೆ. ಈ ಒಂದು ಕೆಲಸವನ್ನು ಎಲ್ಲರೂ ಖಂಡಿತವಾಗಿಯೂ ಕೂಡ ಮಾಡಿಸಿ ಆದಷ್ಟು ಬೇಗನೆ ಏಪ್ರಿಲ್ ತಿಂಗಳಿನ 1ನೇ ತಾರೀಕಿನಿಂದ 5ನೇ ತಾರೀಕಿನ ಒಳಗಡೆ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುವಂತಹ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮುಖಾಂತರ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ವೀಕ್ಷಕರೇ. ನೋಡಿ, 18ನೆಯ ಕಂತಿನ ಹಣವನ್ನು ನಿಮ್ಮ ಜಿಲ್ಲೆಗಳಿಗೂ ಕೂಡ ಬಂದಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಮತ್ತು 19ನೆಯ ಕಂತಿನ ಹಣವನ್ನು ಹೇಗೆ ಪಡೆದುಕೊಳ್ಳಬಹುದು ಅಂತ ನೀವು ಕೇಳ್ತಾ ಇರುವಂತದ್ದು ಸ್ನೇಹಿತರೆ. ಹೌದು, 19ನೆಯ ಕಂತಿನ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡುತ್ತಿರುವ ಸರ್ಕಾರ ಏಪ್ರಿಲ್ ತಿಂಗಳಿನಲ್ಲೇ ಹಣವನ್ನು ಬಿಡುಗಡೆ ಆಗ್ತಾ
ಇದೆ ವೀಕ್ಷಕರೇ. ಹೌದು, ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಮತ್ತು ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ, ನೋಡಿ, ನಾವು ಏಪ್ರಿಲ್ ತಿಂಗಳಿನಲ್ಲಿ ಮಾರ್ಚ್ ತಿಂಗಳಿನಲ್ಲಿ 2 ತಿಂಗಳಿನ ಹಣವನ್ನು ಹೇಗೆ ಬಿಡುಗಡೆ ಮಾಡಿದ್ದೇವೋ ಅದೇ ರೀತಿಯಾಗಿ ಕೂಡ ನಾವು ಏಪ್ರಿಲ್ ತಿಂಗಳಿನಲ್ಲಿ ಕೂಡ 18ನೆಯ ಕಂತಿನ ಹಣ 2,000 ಮತ್ತು 19ನೆಯ ಕಂತಿನ ಹಣವನ್ನು ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗನೆ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ. ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ 2,500 ಕೋಟಿ ಹಣವನ್ನು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಮೀಸಲಿಟ್ಟಿರುವಂತದ್ದು ಸ್ನೇಹಿತರೆ. ಹೌದು, ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಡಿಬಿಟಿ ಮುಖಾಂತರ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ. ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಕೂಡ ತಪ್ಪದೆ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬರುತ್ತದೆ ಸ್ನೇಹಿತರೆ. ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ನೀವು ತಿಳಿಸಬೇಕು. ವೀಕ್ಷಕರೇ, ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪೂರ್ತಿಯಾದ ಮಾಹಿತಿ ಗೊತ್ತಾಯ್ತು ಅಂತ ಅಂದುಕೊಳ್ಳುತ್ತೇನೆ ಮತ್ತು ನಿಮಗೆ ಇದೇ ರೀತಿಯಾಗಿ ಕೂಡ ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಆಗಲಿ ಮತ್ತು ಸರ್ಕಾರದಿಂದ ಬರುವಂತಹ ನೇರವಾಗಿ ಪ್ರತಿಯೊಂದು ಅಪ್ಡೇಟ್ಗಳು ಬೇಕಾದರೆ ಸ್ನೇಹಿತರೆ ಮತ್ತು ಪ್ರತಿದಿನದ ಪ್ರತಿಯೊಂದು ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಯಾವುದೇ ರೀತಿಯ ಒಂದು ಮಾಹಿತಿ ಬೇಕಾದರೆ ನಮಗೆ ನೀವು ಕಮೆಂಟ್ ಮಾಡಬಹುದು. ಅದರ ಬಗ್ಗೆ ನಾವು ಮತ್ತೊಂದು ರಿಲೇಟೆಡ್ ಆಗಿರುವಂತಹ ವಿಡಿಯೋನ ಮಾಡಿ ನಿಮಗೆ ತಿಳಿಸುತ್ತೇವೆ ಸ್ನೇಹಿತರೆ. ವೀಕ್ಷಕರೇ, ವಿಡಿಯೋನ ಇಷ್ಟವಾದರೆ ಒಂದೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಬಹುದು. ಯಾಕೆಂದ್ರೆ ಇಲ್ಲಿ ಎಕ್ಸಾಂಪಲ್ ಆಗಿ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಮಗೆ 18ನೆಯ ಕಂತಿನ ಹಣ ಬಂತು ಮತ್ತು 19ನೆಯ ಕಂತಿನ ಹಣವನ್ನು ಕೂಡ ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ಮಾಹಿತಿ ಗೊತ್ತಾಗುತ್ತದೆ ಸ್ನೇಹಿತರೆ. ವೀಕ್ಷಕರೇ, ನಾವು ಮತ್ತೊಂದು ಗೃಹಲಕ್ಷ್ಮಿ ಅನ್ನಭಾಗ್ಯ ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.